ಎಸ್, ನೋಟ್ ಬ್ಯಾನ್ ಆಗಿ 44 ದಿನ ಆಯಿತು. ಇರೋದು ಇನ್ನು 9 ದಿನ ಮಾತ್ರ. 50 ದಿನ ಸಮಯ ಕೇಳಿದ ಪ್ರಧಾನಿ ಮೋದಿ ಸರ್ಕಾರದಿಂದ ಮಹಾಮೋಸ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಎಸ್, ನೋಟ್ ಬ್ಯಾನ್ ಆಗಿ 44 ದಿನ ಆಯಿತು. ಇರೋದು ಇನ್ನು ಕೇವಲ 9 ದಿನ ಮಾತ್ರ. 50 ದಿನ ಸಮಯ ಕೇಳಿದ ಪ್ರಧಾನಿ ಮೋದಿ ಸರ್ಕಾರದಿಂದ ಈಗ ಮಹಾಮೋಸ ಪಟ ಬಯಲಾಗ್ತಾ ಇದೆ. ನೋಟ್ ನಿಷೇಧ ಆದಮೇಲೆ ಸರ್ಚಾರ್ಜ್ ಇರಲ್ಲ ಅಂದ್ರು, ಆದರೂ ಕೂಡ ಹಣ ಕಟ್ ಆಗ್ತಾ ಇದೆ. ಪೆಟ್ರೋಲ್ ಬಂಕ್, ಹೋಟೆಲ್, ಮಾಲ್ಗಳಲ್ಲಿ ಗೊತ್ತಿಲ್ಲದೆ ಕಟ್ ಆಗ್ತಾ ಇದೆ ಸರ್ಚಾರ್ಜ್. 1.5% ನಿಂದ 5.5% ವರೆಗೆ ನಿಮ್ಮ ಖಾತೆಯಿಂದ ಸದ್ದಿಲ್ಲದೆ ಹೋಗ್ತಾ ಇದೆ ಹಣ. 200 ರೂಪಾಯಿಗೆ ಡೆಬಿಟ್ ಕಾರ್ಡ್ ಬಳಸಿದ್ರೆ 11 ರೂಪಾಯಿ 96 ಪೈಸೆ ಕಟ್. 2000 ರೂಪಾಯಿ ಡೀಸೆಲ್ ಹಾಕಿಸ್ಕೊಂಡವನಿಗೆ 66 ರೂಪಾಯಿ ಕಟ್. ಸರ್ಚಾರ್ಜ್ ಹೆಸರಲ್ಲಿ ಡೆಬಿಟ್, ಕ್ರೆಡಿಟ್ ಕಾರ್ಡ್ಗಳಿಂದ ಸೈಲೆಂಟ್ ಆಗಿ ಸುಲಿಗೆ ನಡೀತಾ ಇದೆ. ಕೆಲವರಿಗೆ ಸರ್ಚಾರ್ಜ್ ವಾಪಸ್ ಆಗ್ತಾ ಇದೆ, ಇನ್ನು ಕೆಲವರಿಗೆ ರಿಟರ್ನ್ ಆಗ್ತಾ ಇಲ್ಲ. ಆನ್ಲೈನ್ ಎಡವಟ್ಟಿನಿಂದ ಹೋಟೆಲ್, ಪೆಟ್ರೋಲ್ ಬಂಕ್ನವರಿಗೆ ಈಗ ಇಕ್ಕಟ್ಟು ಶುರುವಾಗಿದೆ. ಬ್ಯಾಂಕ್ ಸಿಬ್ಬಂದಿಗಳ ವಿರುದ್ಧ ಕೂಡ ಹಣ ಕಳೆದುಕೊಂಡವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸರ್ಚಾರ್ಜ್ ಅಂದ್ರೆ ಏನು ಅಂತ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಸರ್ಚಾರ್ಜ್ ಅಂತಕ್ಕಂಥದ್ದು ನಿಮ್ಮ ಬಿಲ್ನಲ್ಲಿ ಯಾವಾಗಲೂ ಕೂಡ ನಮೂದಾಗಿರುತ್ತೆ. ಸರ್ಚಾರ್ಜ್ ಅಂದ್ರೆ ನೀವು ಪಡೆದ ಆನ್ಲೈನ್ ಸರ್ವಿಸ್ಗೆ ಕಟ್ಟಬೇಕಾದ ಸೇವಾ ಶುಲ್ಕ, ಇಂಟರ್ನೆಟ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಹೇಳ್ತಾರೆ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಬಳಸ್ತಾ ಇದ್ದಂತೆ ಸರ್ಚಾರ್ಜ್ ಹೆಸರಲ್ಲಿ ಸ್ವಲ್ಪ ಮಟ್ಟಿಗಿನ ಹಣ ನಿಮ್ಮ ಅಕೌಂಟ್ನಿಂದ ಕಟ್ಟಾಗುತ್ತೆ. ಎಲ್ಲ ಕಾರ್ಡ್ ಬಳಕೆದಾರರ ಖಾತೆಯಿಂದಲೂ ಕೂಡ ಸರ್ವಿಸ್ ಚಾರ್ಜ್ ಕಟ್ ಆಗುತ್ತೆ. ಬಹುತೇಕ ಕಾರ್ಡ್ ಬಳಕೆದಾರರ ಖಾತೆಗೆ ಕಟ್ಟಾದ ಸರ್ಚಾರ್ಜ್ ಹಣ ಮತ್ತೆ ವಾಪಸ್ ಆಗುತ್ತೆ. ಆದರೆ ನೋಟು ನಿಷೇಧ ಆದಮೇಲೆ ಸರ್ಚಾರ್ಜ್ ಕಟ್ ಆಗಲ್ಲ ಅಂತ ಮೋದಿ ಸರ್ಕಾರ ಹೇಳಿತ್ತು. ಮಾತು ಕೊಟ್ಟು RBI ಈಗ ರಿವರ್ಸ್ ಹೊಡಿತಾ ಇರೋದು ಯಾಕೆ ಅನ್ನುವ ಪ್ರಶ್ನೆ ಎಲ್ಲ ಕಡೆ ಈಗ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಸರ್ಚಾರ್ಜ್ ಅನ್ನು ನಾವು ಕಟ್ ಮಾಡಲ್ಲ ಅಂತ ಹಣಕಾಸು ಇಲಾಖೆ ನೋಟ್ ಬ್ಯಾನ್ ಆದ ಸಂದರ್ಭದಲ್ಲಿ ಹೇಳಿತ್ತು. ಜೊತೆಗೆ ಬೇರೆ ಬೇರೆ ಬ್ಯಾಂಕ್ನವರು ಕೂಡ ಅವರವರ ಗ್ರಾಹಕರಿಗೆ ಮೆಸೇಜ್ ಕಳಿಸಿದ್ರು, ಇನ್ನು ಮುಂದೆ ಸರ್ಚಾರ್ಜ್ ಕಟ್ ಆಗಲ್ಲ, ಎಲ್ಲಿ ಬೇಕಾದರೂ ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅನ್ನು ಬಳಸಬಹುದು ಅಂತ. ಆದರೆ ಇವತ್ತಿಗೂ ಕೂಡ ಸರ್ಚಾರ್ಜ್ ಕಟ್ ಆಗ್ತಾ ಇದೆ. ಇದು ಬ್ಯಾಂಕ್ನವರು ಮಾಡ್ತಾ ಇರತಕ್ಕಂಥ ವಂಚನೆನಾ ಅಥವಾ ಸರ್ಕಾರದ ವತಿಯಿಂದಲೇ ಆಗ್ತಾ ಇರತಕ್ಕಂಥ ಸುಲಿಗೆನಾ ಅಂತ? ಅರವಿಂದ್, ಏನು ನೋಡಬಹುದು, ಕಳೆದ ನವೆಂಬರ್ 9ನೇ ತಾರೀಕು ಕಳೆದ ನಂತರಗಳ ಏನು ಆನ್ಲೈನ್ ಡೆಬಿಟ್ ಕಾರ್ಡು ಮತ್ತು ಡಿಜಿಟಲ್ ಇಂಡಿಯಾವನ್ನ ಉತ್ತೇಜಿಸುವ ಒಂದು ಉದ್ದೇಶದಲ್ಲಿ ಡೆಬಿಟ್ ಕಾರ್ಡು ಮತ್ತು ಕ್ರೆಡಿಟ್ ಕಾರ್ಡ್ಗಳ ಬಳಕೆಗೆ ಹೆಚ್ಚು ಒತ್ತನ್ನ ನೀಡೋ ಒಂದು ನಿಟ್ಟಲ್ಲಿ ಮೋದಿ ಸರ್ಕಾರ ಈ ಸರ್ಚಾರ್ಜ್ಗಳು ಏನಿದಾವೆ ಅಂದ್ರೆ ನಾವು ಡೆಬಿಟ್ ಹೋಟ್ಲಲ್ಲಿ ಆಗಿರ್ಬೋದು, ಪೆಟ್ರೋಲ್ ಬಂಕ್ಗಳಾಗಿರ್ಬೋದು, ಮಾಲ್ಗಳಲ್ಲಾಗಿರ್ಬೋದು, ಹೀಗೆ ಎಲ್ಲೇ ಹೋದ್ರೂ ಕೂಡ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಗಳನ್ನ ಬಳಸಿ ಹಣವನ್ನ ಸಂದಾಯ ಮಾಡ್ತಿದ್ವಿ. ಅದಕ್ಕೆ ಒಂದಷ್ಟು ಆನ್ಲೈನ್ ಅಲ್ಲಿ ನಾವು ಮಾಡ್ತಕ್ಕಂಥ ಇದಕ್ಕೋಸ್ಕರ ಸರ್ಚಾರ್ಜ್ ಅನ್ನ ಕಟ್ ಮಾಡ್ತಾ ಇದ್ರು. ಸರ್ವಿಸ್ ಚಾರ್ಜ್ ಹೆಸರಲ್ಲಿ ಸೇವಾ ಶುಲ್ಕಗಳನ್ನ ಕಟ್ ಮಾಡ್ತಾ ಇದ್ರು. ಆದ್ರೆ ನೋಟು ನಿಷೇಧ ಆದ್ಮೇಲೆ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ಗಳ ಬಳಕೆಯನ್ನ ಉತ್ತೇಜಿಸುವ ಉದ್ದೇಶದಿಂದ ಯಾವುದೇ ರೀತಿಯಾದಂತಹ ಸರ್ಚಾರ್ಜ್ ಗಳನ್ನ ನಾವು ಹಾಕೋದಿಲ್ಲ ಅಂತ ಅಂದ್ಬಿಟ್ಟು RBI ನಿಂದನೂ ಕೂಡ ಒಂದು ಸ್ಪಷ್ಟ ಸಂದೇಶಗಳು ರವಾನೆಯಾಗಿತ್ತು. ಜೊತೆಗೆ ಆಯಾ ಬ್ಯಾಂಕ್ಗಳು ಕೂಡ ಎಲ್ಲಾ ಗ್ರಾಹಕರಿಗೂ ಮೆಸೇಜ್ಗಳನ್ನ ಕಳಿಸ್ತಾ ಇತ್ತು. ಆದ್ರೆ ಅದಾದ ನಂತರನೂ ಕೂಡ ಇವಾಗ ಸರ್ಚಾರ್ಜ್ ಕಟ್ ಆಗ್ತಾ ಇದೆ. ಬಹು ಮುಖ್ಯವಾಗಿ ನೋಡುವಂತದ್ದಾದ್ರೆ ಕಳೆದ 1 ವಾರದ ಹಿಂದಷ್ಟೇ ಅರುಣ್ ಜೇಟ್ಲಿ ಅವರು ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು, ಆನ್ಲೈನ್ ಸರ್ವಿಸ್ ಅನ್ನ ನೀವು ಹೆಚ್ಚು ಪಡೆದಷ್ಟು ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳಿದ್ರು. 0.75% ಅಷ್ಟು ಡಿಸ್ಕೌಂಟ್ ಸಿಗುತ್ತೆ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡೋದ್ರಲ್ಲಿ ಅಂತ ಹೇಳಿದ್ರು. ಆದ್ರೆ ಡಿಸ್ಕೌಂಟ್ ಸಿಗೋದಿರ್ಲಿ, ಡಿಸ್ಕೌಂಟ್ ಗಿಂತನೂ 3 ಪಟ್ಟಲ್ಲ, 10, 15, 20 ಪಟ್ಟು ಹಣ ಸರ್ಚಾರ್ಜ್ ಹೆಸರಲ್ಲಿ ಕಟ್ ಆಗ್ತಾ ಇರುವಂತದ್ದು. ಬಹು ಮುಖ್ಯವಾಗಿ ಇಲ್ಲಿ ನೋಡುವಂತದ್ದಾದ್ರೆ RBI ನಿಂದ ಸ್ಪಷ್ಟವಾದಂತಹ ಸೂಚನೆಗಳು ಆಯಾ ಬ್ಯಾಂಕ್ಗಳಿಗೆ ಹೋಗಿಲ್ಲ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಅರವಿಂದ್. ಓಕೆ ಮಂಜುನಾಥ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ನಾವೀಗ ನೇರವಾಗಿ ಮಂಗಳೂರು ಹೋಗೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿ ಇವಾಗ ಮಂಗಳೂರಿನ ಪೆಟ್ರೋಲ್ ಬಂಕ್ ಒಂದರಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಮಂಗಳೂರಿನಲ್ಲಿ ಗ್ರಾಹಕರು ಏನು ಹೇಳ್ತಾರೆ? ಸರ್ಚಾರ್ಜ್ ಕಟ್ ಆಗಲ್ಲ ಅಂತ
ಹಣಕಾಸು ಇಲಾಖೆ ಕೂಡ ಹೇಳಿತ್ತು ನೋಟ್ ಬ್ಯಾನ್ ಆದಮೇಲೆ. ಆನಂತರ ಪ್ರತಿಯೊಂದು ಬ್ಯಾಂಕ್ನವರು ಕೂಡ ಅವರವರ ಗ್ರಾಹಕರಿಗೆ ಮೆಸೇಜ್ ಕಳಿಸಿದ್ರು. ಆದರೂ ಕೂಡ ಪೆಟ್ರೋಲ್ ಹಾಕಿಸ್ಕೊಂಡಾಗ, ಹೋಟೆಲ್ನಲ್ಲಿ ಸ್ವೈಪ್ ಮಾಡಿದಾಗ, ಮಾಲ್ನಲ್ಲಿ ಶಾಪ್ ಮಾಡಿದಾಗ ಸರ್ಚಾರ್ಜ್ ಕಟ್ ಆಗ್ತಾ ಇದೆ. ಆ ಹಣ ವಾಪಸ್ ಖಾತೆಗೆ ಬರ್ತಾ ಇಲ್ಲ. ಇದೊಂದು ರೀತಿ ಹಗಲು ದರೋಡೆ, ಮಹಾಮೋಸ. ಇದರ ಬಗ್ಗೆ ಅಲ್ಲಿನ ಜನಗಳಿಗೆ ಅರಿವಿದೆಯಾ? ಏನ್ ಹೇಳ್ತಾರೆ ಅವರು? ಅರವಿಂದ್, ಒಂದು ಹಂತದಲ್ಲಿ ಈ ಬಗ್ಗೆ ಜನರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. ಹಾಗಾಗಿ ಜನರು ಹೆಚ್ಚಿನ ರೀತಿಯಲ್ಲಿ ಸ್ವೈಪ್ ಅನ್ನೇ ಮಾಡ್ತಾ ಇದ್ರು, ಕ್ರೆಡಿಟ್ ಕಾರ್ಡ್ ಮತ್ತೆ ಡೆಬಿಟ್ ಕಾರ್ಡ್ಗಳನ್ನೇ ಬಳಸ್ತಾ ಇದ್ರು. ಒಂದು ಹಂತದಲ್ಲಿ ಕೇಂದ್ರ ಸರ್ಕಾರ ಹೇಳಿತ್ತು, ಪೆಟ್ರೋಲ್ ಬಂಕ್ ಮತ್ತೆ ಇತರ ಕಡೆಗಳಲ್ಲಿ ಕಾರ್ಡ್ಗಳನ್ನ ಸ್ವೈಪ್ ಮಾಡಿದ್ರೆ ಅದಕ್ಕೆ ಬೇಕಾದಂತ ಬೋನಸ್ ಅನ್ನು ನಿಮ್ಮ ಅಕೌಂಟ್ಗೆ ಹಾಕ್ತೇನೆ ಅನ್ನುವಂಥದ್ದನ್ನು. ಆದ್ರೆ ಈಗ ಇಲ್ಲಿ ಗಮನಿಸುವಂತದ್ದು, ಅವರು ಸ್ವೈಪ್ ಮಾಡಿದ ಬಳಿಕ ಸುಮಾರು 2% ಅವರ ಹಣ ಕಟ್ ಆಗ್ತಾ ಇದೆ. ಒಂದು 200 ರೂಪಾಯಿ ಹಾಕಿದ್ರೆ ಅದರಿಂದ 2% ಕಟ್ ಆಗ್ತಾ ಇರುವಂತದ್ದು. ಇದು ಮೇಲ್ನೋಟಕ್ಕೆ ಕೆಲವು ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ. ಬಳಿಕ ಅವರ ಅಕೌಂಟ್ ಅಲ್ಲಿ ಈಗ ಹಣದ ಕೊರತೆ ಇದ್ದಾಗ ಅದನ್ನು ಗಮನಿಸಿದಾಗ ಗೊತ್ತಾಗಿರುವಂತದ್ದು. ಒಟ್ಟಿನಲ್ಲಿ ಇದು ಕೇಂದ್ರ ಸರ್ಕಾರ ಈ ಹಂತದಲ್ಲಿ ಮೋಸ ಮಾಡ್ತಿದೆ ಅನ್ನುವಂತ ಅನುಮಾನ ಇಲ್ಲಿನ ಗ್ರಾಹಕರಿಗೆ ವ್ಯಕ್ತವಾಗಿರುವಂತದ್ದು. ಯಾವುದೇ ಪೆಟ್ರೋಲ್ ಪಂಪ್ ಅಲ್ಲಿ ನಿನ್ನೆವರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೆಡಿಟ್ ಕಾರ್ಡ್ಗಳನ್ನ, ಡೆಬಿಟ್ ಕಾರ್ಡ್ಗಳನ್ನ ಸ್ವೈಪ್ ಮಾಡ್ತಾ ಇದ್ರು. ಆದ್ರೆ ಇವತ್ತಿನಿಂದ ಕೆಲವರು ಈ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ ಬಳಿಕ ನಮ್ಮಲ್ಲಿರುವಂತಹ ಹಣ ಏನಿದೆ, ಕ್ಯಾಶ್ ಇದೆ, ನಗದು ರೂಪದಲ್ಲಿ ಪೆಟ್ರೋಲ್ ಅನ್ನ ಹಾಕ್ತಾ ಇರುವಂತದ್ದು. ಅರವಿಂದ್, ಎಸ್ ಸುಕ್ಬಾಲ್, ತಾವು ಹಾಗೆ ಲೈನಲ್ಲಿರಿ. ನಾನೀಗ ಮತ್ತೆ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಬೆಂಗಳೂರಿನ ಪೆಟ್ರೋಲ್ ಬಂಕ್ ಒಂದರಲ್ಲಿ ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಗ್ರಾಹಕರಿಗೆ ಈ ರೀತಿ ಸರ್ಚಾರ್ಜ್ ಕಟ್ ಆಗ್ತಾ ಇರುವ ಅರಿವಿದೆಯಾ? ಯಾಕೆಂದ್ರೆ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ, ಎಷ್ಟು ಬೇಕಾದ್ರೂ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡ್ಬೋದು, ಎಷ್ಟು ಬೇಕಾದ್ರೂ ಡೆಬಿಟ್ ಕಾರ್ಡ್ ಸ್ವೈಪ್ ಮಾಡ್ಬೋದು, ಯಾವ ಸರ್ಚಾರ್ಜು ಇರಲ್ಲಪ್ಪ ಇನ್ನು ಮುಂದೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ವಾಸ್ತವಾಂಶ ಹಾಗಿಲ್ಲ, ಕಟ್ ಆಗ್ತಾ ಇದೆ ದುಡ್ಡು. ಅದ್ರ ಬಗ್ಗೆ ಗ್ರಾಹಕರಿಗೆ ಮತ್ತು ಪೆಟ್ರೋಲ್ ಬಂಕ್ನವರಿಗೆ ಗೊತ್ತಿದೆಯಾ ಮಾಹಿತಿ? ಏನ್ ಹೇಳ್ತಾರೆ ಅಲ್ಲಿ ಜನ? ಅರವಿಂದ್, ಇದು ಕೆಲವರಿಗೆ ಮಾತ್ರ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಯಾಕಂದ್ರೆ ಕೆಲವರಿಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಕಾರ್ಡ್ ಸ್ವೈಪ್ ಆಗಿದ ತಕ್ಷಣ ಮೆಸೇಜ್ ಬರುತ್ತೆ. ಅಂದ್ರೆ ಇಲ್ಲಿ ಎಷ್ಟು ಕಾರ್ಡ್ ಬ್ಯಾಂಕ್ ಮಾಲೀಕರು ಮತ್ತೆ ಎಷ್ಟು ಟೈಪ್ ಮಾಡಿರ್ತಾರೆ ಅಷ್ಟು ಮಾತ್ರ ಮೆಸೇಜ್ ಬರುತ್ತೆ. ಆದರೆ ಸ್ವಲ್ಪ ದೂರ ಒಂದು 5-10 ನಿಮಿಷ ಆದಮೇಲೆ ಸರ್ಚಾರ್ಜಸ್ನಲ್ಲಿ 11 ರೂಪಾಯಿ, ಅಂದರೆ 200 ರೂಪಾಯಿ ನೀವು ಹಾಕ್ಸ್ಕೊಂಡ್ರೆ 11 ರೂಪಾಯಿ 96 ಪೈಸೆ ಕಟ್ ಆಗುತ್ತೆ. 2000 ಮೇಲೆ ಹಾಕ್ಸ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತೆ 60-70 ರೂಪೀಸ್ ಈ ಥರ ಖರ್ಚು ಕಟ್ ಆಗ್ತಾ ಇದೆ. ಅದಾದಮೇಲೆ ಹೋಗಿ ಇಲ್ಲಿ ಪೆಟ್ರೋಲ್ ಬಂಕ್ ಮಾಲೀಕರನ್ನ ಅವ್ರ ಗ್ರಾಹಕರು ಏನಾರು ಬಂದು ಕೇಳಿದ್ರೆ, ನಾವು ಕಟ್ ಮಾಡಿಲ್ಲ, ಇದು ಬ್ಯಾಂಕ್ ಕಡೆಯಿಂದ ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾರೆ. ಬ್ಯಾಂಕಲ್ಲಿ ಹೋದ್ರೆ ಇದು ನಾವು ಕಟ್ ಮಾಡಿಲ್ಲ. ಹಾಗಾಗಿ ಅಮೌಂಟ್ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ನನ್ನ ಜೊತೆ ಒಬ್ರು ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಇದ್ದಾರೆ, ಅವ್ರನ್ನ ಕೇಳ್ತೀನಿ. ಸರ್, ಮಾಲೀಕರಿದ್ದಾರೆ, ಅವ್ರನ್ನ ಕೇಳ್ತೀನಿ. ಸರ್, ಇವಾಗ ಪೆಟ್ರೋಲ್ ಹಾಕ್ಸಿದ್ರೆ ಕಾರ್ಡಲ್ಲಿ ಸರ್ಚಾರ್ಜಸ್ ಹೆಸರಿನಲ್ಲಿ ಕಟ್ ಆಗ್ತಾ ಇದೆ ಅಮೌಂಟ್ ಅಂತ, ನಿಮಗೆ ಏನಾರು ಇದು ಗಮನಕ್ಕೆ ಬಂದಿದೆಯಾ? ಗ್ರಾಹಕರು ಏನಾರು ದೂರು ಕೊಟ್ಟಿದ್ದಾರಾ ನಿಮಗೆ ಅಂತ? ಈ ಸದ್ಯಕ್ಕಿನ್ನ ಏನು ದೂರು ಕೊಟ್ಟಿಲ್ಲ. ನಮಗೆ ಮಾಹಿತಿ ಬಂದಿರೋ ಪ್ರಕಾರ ಪ್ರತಿ ಕಸ್ಟಮರ್ಗೆ 1 ರೂಪಾಯಿಗೆ 7 ಪೈಸಾ, ಅಂದರೆ 100 ರೂಪಾಯಿಗೆ 7 ರೂಪಾಯಿ, 1000 ರೂಪಾಯಿಗೆ 75 ರೂಪಾಯಿ, 0.75% ಅವ್ರಿಗೆ ಅವ್ರ ಅಕೌಂಟ್ಗೆ ಹೋಗಬೇಕು ದುಡ್ಡು. ಅದು ಇನ್ಸೆಂಟಿವ್ ಥರ ಅವ್ರಿಗೆ 0.75% ಅವ್ರ ಅಕೌಂಟ್ಗೆ ಹೋಗುತ್ತೆ. ದಟ್ ಈಸ್ ಓನ್ಲಿ ಥ್ರೂ ಕಾರ್ಡ್ಸು, ಈ ಎನಿ ಕ್ರೆಡಿಟ್ ಕಾರ್ಡ್, ಎನಿ ಡೆಬಿಟ್ ಕಾರ್ಡ್, ಆಮೇಲೆ ಪೇಟಿಎಮ್ಮು, ಈ ವ್ಯಾಲೆಟು, ಯಾವ್ಯಾವುದೋ ಥರದ ಕಾರ್ಡ್ಗಳು ಬಂದಿದೆ ಇವಾಗ. ಆಕ್ಸಿಜನ್ ಅಂತೆ, ಈ ಥರ ಯಾವ್ದಾವ್ದು ಸಿಕ್ಕಾಪಟ್ಟೆ ಕಾರ್ಡ್ಗಳು ಬಂದಿದೆ. ಅದರಲ್ಲಿ ನೀವು ಪೆಟ್ರೋಲ್ ಹಾಕೊಂಡ್ರೆ ನಿಮಗೆ 0.75% ನಿಮಗೆ ವಿಲ್ ಬಿ ಬೆನಿಫಿಟೆಡ್ ಟು ದಿ ಕಸ್ಟಮರ್ ಅಂತ. ಇಲ್ಲಿ ಬೆನಿಫಿಟ್ ಆಗ್ತಾ ಇಲ್ಲ, ಕಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ದೂರು ಬರ್ತಾ ಇದೆ. ನಿನ್ನೆಯಿಂದನೂ ಕೂಡ ಸಾಕಷ್ಟು ನಾವು ಕೂಡ ಒಂದು ದೂರುಗಳನ್ನ ರಿಸೀವ್ ಮಾಡಿದ್ವಿ. ಹಾಗಾಗಿ ನಿಮಗೆ ಏನಾದ್ರು ಇದ್ರ ಬಗ್ಗೆ ಮಾಹಿತಿ ಬಂದಿದೆ? ನೀವೇನಾದ್ರು ಚರ್ಚೆ ಮಾಡಿದ್ದೀರಾ ಬ್ಯಾಂಕ್ನವ್ರ ಹತ್ರ? ಇಲ್ಲ ಸರ್, ನಾವು ಸದ್ಯಕ್ಕೆ ನಮ್ಗಿನ್ನ ಇವಾಗ ಇದು ಹೊಸದು, ಇವಾಗ ಇದೆಲ್ಲ ಆಗ್ತಾ ಇರೋದು 2-3 ದಿವಸದಿಂದ. ನಾವು ಇನ್ನು ಮುಂದಕ್ಕೆ ಇನ್ನು 1 ದಿವಸ 2 ದಿವಸ, ಇವತ್ತು ನಾಳೆನಲ್ಲಿ ನಮ್ಗೊಂದು ಮೀಟಿಂಗ್, ನಾವು ಬ್ಯಾಂಗ್ಳೂರ್ ಪೆಟ್ರೋಲಿಯಂ ಡೀಲರ್ ಅಸೋಸಿಯೇಷನ್ ಇಂದ ಒಂದು ಮೀಟಿಂಗ್ ಕರೆದು ನಾವು IOC ಅಫಿಷಿಯಲ್ಸ್ನ, IOC ಅವರು, BPC ಅವರು, HPC ಅವರು, ಅವ್ರವ್ರ ಅಫಿಷಿಯಲ್ಸ್ನ ನಾವು ಭೇಟಿ ಮಾಡಿ, ಸರ್ ಏನಾಗ್ತಾ ಇದೆ ನಮ್ಗೆ ಕರೆಕ್ಟಾಗಿ ಮಾಹಿತಿ ಕೊಡಿ. ನಾವು ಗ್ರಾಹಕರಿಗೆ ಬಂದು ಅವ್ರೇನಾದ್ರು ಕೇಳಿದ್ರೆ ವಿ ಶುಡ್ ಬಿ ಏಬಲ್ ಟು ಟೆಲ್ ದೆಮ್, ವಿ ಶುಡ್ ಇನ್ ಪೊಸಿಷನ್ ಟು ಟೆಲ್ ದೆಮ್ ಏನಾಗ್ತಾ ಇದೆ ಅಂತ ನಮ್ಗೊಂದು ಮಾಹಿತಿ ಕೊಟ್ಟರೆ ತಾನೇ ನಾವು ಗ್ರಾಹಕರಿಗೆ ಹೇಳೋದು. ಸರ್, ನಾವು ಸ್ವಲ್ಪ ಕಾಲಾವಕಾಶ ಬೇಕು ಸರ್ ಇದ್ರ ಬಗ್ಗೆ. ನಾವು ನಮಗೂ ಏನು ಗೊತ್ತಿಲ್ಲ ನಮಗೆ. ಅರವಿಂದ್, ಇದು ಆ ಒಂದು ಪೆಟ್ರೋಲ್ ಬಂಕ್ ಮಾಲೀಕರ ಮಾತು ಅಂದ್ರೆ ಇವರಿಗೂ ಕೂಡ ಕೆಲವು ಕಾರ್ಡ್ಗಳಿಗೆ ಆಗ್ತಾ ಇದೆ, ಕೆಲವೊಂದು ಕಾರ್ಡ್ಗಳಿಗೆ ಆಗ್ತಾ ಇಲ್ಲ. ಮತ್ತೆ ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ಈ ರೀತಿಯಾದಂಥ ಒಂದು ಮೆಸೇಜ್ ಬರ್ತಾ ಇದೆ. ಹಾಗಾಗಿ ಇಲ್ಲಿ ನಾನು ಮಾತಾಡಿಸಿದಂಥ ಮಾಲೀಕರಿಗೆ ಆ ರೀತಿಯಾದಂಥ ಒಂದು ಗಮನಕ್ಕೆ ಬಂದಿಲ್ಲ. ಆದರೂ ಎಲ್ಲರೂ ಕೂಡ ಒಂದು ಚರ್ಚೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದು ದಿನ ಸಭೆ ಮಾಡಿ, ನಾವು ಕೂಡ ಒಂದು ಮೀಟಿಂಗ್ ಮಾಡಿ ಬ್ಯಾಂಕ್ನವ್ರ ಜೊತೆ ಮತ್ತೆ ಏನೋ ಬೇರೆ ಬೇರೆ ರೀತಿಯಾದ ಚರ್ಚೆ ಮಾಡಿ ಏನಾಗ್ತಾ ಇದೆ ಅನ್ನೋದು ಕೂಡ ನಾವು ಕಂಡುಕೊಳ್ಬೇಕಾಗುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅರವಿಂದ್, ರೈಟ್ ಸುನಿಲ್, ನೀವು ಹಾಗೆ ನನ್ನ ಜೊತೆ ಸಂಪರ್ಕದಲ್ಲಿರಿ. ಮತ್ತೆ ನಾನೀಗ ಮಂಗಳೂರಿಗೆ
ಹೋಗ್ತಾ ಇದ್ದೀನಿ, ಯಾಕೆಂದ್ರೆ ಜನಗಳಿಗೆ ಎಷ್ಟೇ ಹೇಳಿದ್ರು ನಂಬಿಕೆ ಬರಬೇಕಲ್ಲ. ಕೆಲವರು ಅನ್ಕೊಂಡಿರ್ಬೋದು, ಇಲ್ಲ ನನ್ನ ಅಕೌಂಟಿಂದ ಯಾವುದೇ ಸರ್ಚಾರ್ಜ್ ಕಟ್ ಆಗ್ತಾ ಇಲ್ಲ, ನಾನು ಪೆಟ್ರೋಲ್ ಹಾಕಿಸಿದಾಗ ದುಡ್ಡು ಕಟ್ ಆಗ್ತಾ ಇಲ್ಲ. ಒಂದು ಡೆಮೋ ನೋಡೋಣ. ನಾವೀಗ ಮಂಗಳೂರಿಗೆ ಹೋಗೋಣ. ನೇರವಾಗಿ ಮಂಗಳೂರಿನಲ್ಲಿ ಮತ್ತೆ ನಾನು ಸುಖಪಾಲ್ ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಸುಖಪಾಲ್, ಈಗ ಅಲ್ಲಿ ಬಂದು ಪೆಟ್ರೋಲ್ ಹಾಕಿಸ್ಕೊಂಡು ಸ್ವೈಪ್ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿ ಸರ್ಚಾರ್ಜ್ ಕಟ್ ಆಗಿರೋದು ಅವ್ರ ಗಮನಕ್ಕೆ ಬರ್ತಾ ಇದೆಯಾ? ನೀವಿರೋ ಪರ್ಟಿಕ್ಯುಲರ್ ಪೆಟ್ರೋಲ್ ಬಂಕಲ್ಲೂ ಹೀಗೆ ಆಗ್ತಾ ಇದೆಯಾ? ಏನ್ ಹೇಳುತ್ತೆ ಅಲ್ಲಿನ ಪ್ರಾಕ್ಟಿಕಲ್ ಇಶ್ಯೂಸ್ ಅಂತ? ಅರವಿಂದ್, ನಮ್ ಜೊತೆ ಈಗ ಗ್ರಾಹಕರೊಬ್ಬರು ಪೆಟ್ರೋಲ್ ಹಾಕಿದ ಬಳಿಕ ಕಾರ್ಡ್ ಸ್ವೈಪ್ ಮಾಡಿದವರು ಇದ್ದಾರೆ. ಅವರು ಕಳೆದ ಕೆಲವು ದಿನಗಳಿಂದಲೂ ಈ ನೋಟ್ ಬ್ಯಾನ್ ಆದ ನಂತರ ಅವರು ಕಾರ್ಡ್ ಅನ್ನು ಹೆಚ್ಚಾಗಿ ಸ್ವೈಪ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಜೊತೆ ಮಾತಾಡೋಣ. ಮೇಡಮ್, ನೀವು ಇವತ್ತು ಕಾರ್ಡ್ ಸ್ವೈಪ್ ಮಾಡಿದ್ರೆ ಅಥವಾ ಇದ್ರ ಮೊದಲು ಕಾರ್ಡ್ ಸ್ವೈಪ್ ಮಾಡ್ತಾ ಇದ್ದೀರಾ? ನಾನು ಮೊದಲು ಮಾಡಿದ್ದೇನೆ. ನಾನು ಬೆಂಗಳೂರಿನಿಂದ ಬಂದಿದ್ದು, ಕೆನಡಾದಲ್ಲಿ ಇರುವುದು. ಈ ಊರಿನವಳಲ್ಲ. ನಮ್ಗೆ ಹಣದ ಅಗತ್ಯ ಇದೆ. ಇವರು 5,000 24,000 ಕೊಟ್ರೆ ನಾವು ಹೇಗೆ? ನಮ್ಗೆ ನಾನು 5 ತಿಂಗಳು ತನಕ ಬೆಂಗಳೂರಲ್ಲಿ ಇರ್ತೇನೆ. ಹೀಗೆ ಮಾಡಿದರೆ ನಾವು ಕಾರ್ಡ್ ಸ್ವೈಪ್ ಮಾಡಲೇಬೇಕು ತಾನೆ? ಈಗ ಕಾರ್ಡ್ ಸ್ವೈಪ್ ಮಾಡಿದ ನಂತರ ಅದರಲ್ಲಿ ಸರ್ಚಾರ್ಜ್ ಕಟ್ ಮಾಡ್ತಾ ಇದ್ದಾರೆ ಬ್ಯಾಂಕ್ನವರು, ಸುಮಾರು 2%. ನಂಗೆ ಗೊತ್ತದು ಕಟ್ ಮಾಡ್ತಾರೆ. ಚಾಯ್ಸ್ ಇಲ್ಲ ನೋಡಿ. ಒಮ್ಮೆ ನಿಮ್ಮ ಹತ್ರ ಕ್ಯಾಶ್ ಇರುದಿಲ್ಲ, ಏನ್ ಮಾಡ್ತೀರಾ? ಇವಾಗ ಅನೌನ್ಸ್ ಮಾಡಿದಾರಲ್ಲ ಪೇಪರ್ ಅಲ್ಲಿ, ಎಲ್ಲ ಡೆಬಿಟ್ ಕಾರ್ಡ್ ಅನ್ನು ನೀವು ಯೂಸ್ ಮಾಡಿ. ನಿಮ್ಗೆ ನಾನು ಹಾಗೆ ಯೂಸ್ ಮಾಡಿಲ್ಲ, ನನ್ನ ಇದಕ್ಕೋಸ್ಕರ ನಾನು ಯೂಸ್ ಮಾಡಿದ ಅಷ್ಟೇ. ಆದ್ರೆ ಕೇಂದ್ರ ಸರ್ಕಾರ ಕ್ಯಾಶ್ಲೆಸ್ ಮಾಡುವ ಹಿನ್ನೆಲೆಯಲ್ಲಿ ಎಲ್ಲರೂ ಕಾರ್ಡ್ ಅನ್ನು ಯೂಸ್ ಮಾಡಿ, ಅದಕ್ಕೆ ನಿಮ್ಗೆ ಒಳ್ಳೆ ಆಫರ್ ಗಳನ್ನ ಕೊಡ್ತೇನೆ ಅಂತ ಹೇಳಿತ್ತು. ಆದ್ರೆ ಆ ಯೋಚನೆಯಲ್ಲಿ ಮಾಡ್ಲಿಲ್ಲ. ನಂಗೆ ಆ ಯೋಚನೆ ಇಲ್ಲ. ನಾನು ಇಲ್ಲಿ ಇರುವುದಿಲ್ಲ. ನಾನು 6 months ಇರ್ತೇನೆ, 6 months ನನ್ನ ಮಕ್ಕಳ ಮನೆಗೆ ಹೋಗ್ತೇನೆ. ಇವಾಗ ನಾನು ಬರುವಾಗ ಈ ಸಿಚುವೇಶನ್ ಆದ್ರಿಂದ ನಾನು ಕಾರ್ಡ್ ಯೂಸ್ ಮಾಡಲೇಬೇಕು. ಈ ರೀತಿ ಸರ್ಚಾರ್ಜ್ ಕಟ್ ಮಾಡಿದ್ರೆ ನೀವು ಕಾರ್ಡ್ ಅನ್ನು ಯೂಸ್ ಮಾಡ್ತೀರಾ? ಯೂಸ್ ಮಾಡ್ತೇನೆ, ಯಾಕಂದ್ರೆ ಚಾಯ್ಸ್ ಇಲ್ಲ. 24,000 ನಂಗೆ ಸಾಲೋದಿಲ್ಲ, ಮನೆ ಇದೆ, ಇದು ಎಕ್ಸ್ಪೆನ್ಸಸ್ ಹೇಗೆ ಮಾಡ್ತಾರೆ ಇವರು? 20 ಎವ್ರಿ ಡೇ ನೀವು ಇದು ಬ್ಯಾಂಕಿನಲ್ಲಿ ನಿಂತು 2,000ಕ್ಕೋಸ್ಕರ 20 ಜನರ ಹಿಂದೆ ಹೆಂಗಸಾದಳು ನಿಂತು ಇದು ಮಾಡೋದು ಬಹಳ ಕಷ್ಟ ಇದೆ. ಅದಕ್ಕೆ ಕಾರ್ಡ್ ಇಸ್ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಅರವಿಂದ್, ಇದು ಗ್ರಾಹಕರು ಹೇಳುವಂತ ಒಂದು ಅಭಿಪ್ರಾಯ. ನಗದು ಕೊರತೆ ಇರೋದ್ರಿಂದ ಬ್ಯಾಂಕಿಗೆ ಹೋಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ಸರ್ಚಾರ್ಜ್ ಕಟ್ ಆದ್ರೂ ಸಹ ನಾವು ಕಾರ್ಡ್ ಅನ್ನೇ ಉಪಯೋಗ ಮಾಡ್ತೇವೆ ಅನ್ನೋಂಥದ್ದನ್ನ ಹೇಳ್ತಾ ಇರುವಂತದ್ದು. ಅರವಿಂದ್, ರೈಟ್. ಸುಖಪಾಲ್, ಮತ್ತೆ ನಿಮ್ಮ ಬಳಿ ಬರ್ತೀನಿ ನಾನು. ಮತ್ತೆ ಸುನಿಲ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಸುನಿಲ್, ಓಕೆ, ಈಗ ಜನಗಳಿಗೆ ಸ್ವಲ್ಪ ಜಾಗೃತಿ ಮೂಡ್ತಾ ಇದೆ. ಮೋಸ ಮಾಡ್ತಾ ಇದ್ದಾರೆ ಬ್ಯಾಂಕ್ನವರು, ಪೆಟ್ರೋಲ್ ಬಂಕ್ನವರು ಮೋಸ ಮಾಡ್ತಾ ಇದ್ದಾರೆ, ಹಣಕಾಸು ಸಚಿವಾಲಯದವರು ಹೇಳಿದ ಮಾತಿಗೆ ನಡ್ಕೋತಾ ಇಲ್ಲ. ಇವೆಲ್ಲ ಜನಗಳ ಮನಸ್ಸಿಗೆ ಬಂದ ನಂತರ ಅಕಸ್ಮಾತ್ ನಮ್ಮ ಕಾರ್ಡ್ ಸಹವಾಸನೇ ಬೇಡಪ್ಪ, ನಮ್ಮ ದುಡ್ಡು ಕೊಟ್ಬಿಡಿ, ನಮ್ಮ ಕ್ಯಾಶ್ ಕೊಟ್ಬಿಡಿ, ನಾವು ಕ್ಯಾಶಲ್ಲೇ ಟ್ರಾನ್ಸಾಕ್ಷನ್ ಮಾಡ್ಕೋತೀವಿ, ಕಾರ್ಡ್ ಸಹವಾಸ ನಮಗೆ ಬೇಡವೇ ಬೇಡ ಅಂತ ಯಾರಾದರೂ ಹೇಳ್ತಾ ಇದ್ದಾರಾ? ಅರವಿಂದ್, ನಾನು ಕೂಡ ಇಲ್ಲಿ ಒಂದು ಅರ್ಧ ಗಂಟೆ ಮುಂಚೆನೇ ಬಂದಾಗ ಇಲ್ಲಿ ಕಸ್ಟಮರ್ ಮತ್ತೆ ಇಲ್ಲಿ ಏನು ಇದನ್ನ ಪೆಟ್ರೋಲ್ ಹಾಕ್ತಾರೆ ಅವ್ರ ಜೊತೆ ನಾನು ಮಾತಾಡ್ತಿದ್ದೆ. ಕೆಲವರು ಸಾಕಷ್ಟು ಜನ ಈ 200 ರೂಪಾಯಿ ಪೆಟ್ರೋಲ್ ಹಾಕ್ಸಕ್ಕೆ ಬಂದರು 2,000 ರೂಪಾಯಿ ನೋಟ್ ಕೊಡ್ತಾ ಇದ್ದಾರೆ. ಅವ್ರು ಹೇಳೋ ಪ್ರಕಾರ ಈಗ 2,000 ರೂಪಾಯಿ ನಾವು 200 ರೂಪಾಯಿ ಪೆಟ್ರೋಲಿಗೆ ತಗೊಂಡು ದಿನಕ್ಕೆ 20 ಜನ ಬಂತು ಅಂದರೆ ನಾವು 20,000 ಚೇಂಜ್ ಕೊಡಬೇಕಾಗುತ್ತೆ. ಎಲ್ಲಿಂದ ಚೇಂಜ್ ಕೊಡ್ಬೇಕು ಸರ್? 2,000 ರೂಪಾಯಿಗೆ ನಮಗೆ ಚೇಂಜೇ ಇಲ್ಲ. ಅವ್ರೇನು ಹೇಳೋದು 100 ರೂಪೀಸ್ ಅಥವಾ 500 ರೂಪೀಸ್ ನೋಟ್ಸಿದ್ರೆ ಮಾತ್ರ ನೀವು ಪೆಟ್ರೋಲ್ ಹಾಕ್ಸ್ಕೊಳ್ಳಿ, 2,000 ರೂಪಾಯಿ ನೋಟಿದ್ರೆ ನೀವು ಪೆಟ್ರೋಲೇ ಹಾಕ್ಸ್ಕೊಳಕ್ಕೆ ಹೋಗ್ಬೇಡಿ, 2,000 ಇದ್ರೆ 2,000ಕ್ಕೂ ಹಾಕಿಸ್ಕೋಬೇಕು, ಅದ್ರ ಒಳಗಡೆ ಇದ್ರೆ ನೀವು ಹಾಕ್ಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ಕೆಲವರು ತುಂಬ ಅನಿವಾರ್ಯವಾದವರು ಮಾತ್ರ, ಅಂದರೆ ಈಗ ಚೇಂಜ್ ಇಲ್ಲದೆ ಹೋದ್ರೆ ಅವ್ರು ಏನು ಮಾಡಬೇಕಾಗುತ್ತೆ ಅಂದರೆ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಲೇಬೇಕಾಗುತ್ತೆ. ಅಂಥವ್ರಿಗೆ ಈ ರೀತಿಯಾದಂಥ ಒಂದು ಸರ್ಚಾರ್ಜ್ ಕಟ್ ಆಗ್ತಾ ಇದೆ. ಹಾಗಾಗಿ ಗ್ರಾಹಕರಿಗೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅರಿವಿಗೆ ಬಂದಿಲ್ಲ. ಯಾಕೆಂದರೆ ಸಾಕಷ್ಟು ಬ್ಯುಸಿ ಇರ್ತಾರೆ. ಆ ಒಂದು ಬ್ಯಾಲೆನ್ಸ್ ಚೆಕ್ ಮಾಡೋದಾಗಲಿ ಅಥವಾ ಮೆಸೇಜ್ ಚೆಕ್ ಮಾಡೋದಾಗಲಿ ಕೆಲವರು ಚೆಕ್ ಮಾಡಿರಲ್ಲ. ಹಾಗಾಗಿ ತುಂಬ ಸ್ವಲ್ಪ ಲೇಟಾಗಿ ಆಗುತ್ತೆ. ಗಮನಕ್ಕೆ ಬಂದ ನಂತರ ಈ ಒಂದು ಸರ್ಚಾರ್ಜ್ ಪ್ರಕರಣ ಯಾವ ರೀತಿ ಒಂದು ತಿರುವು ಪಡೆಯುತ್ತೆ ಅಂತ ನೋಡಬೇಕಾಗುತ್ತೆ. ಇಲ್ಲಿ ಬಂಕ್ ಮಾಲೀಕರಿಗೂ ಕೂಡ ಇದು ಗೊತ್ತಿಲ್ಲ ಈ ರೀತಿಯಾದಂಥ ಕಟ್ ಮಾಡ್ತಾರೆ ಅಂತ. ನಾನು ಬೆಳಗ್ಗೆ ಒಂದು ಬ್ಯಾಂಕ್ ಮ್ಯಾನೇಜರ್ನ ಮಾತಾಡಿಸಿದೆ, ಅವ್ರಿಗೂ ಕೂಡ ಇದು ನಮಗೆ ಬರಲ್ಲ ಅಮೌಂಟು, ನಾವು ಕೂಡ ಈ ಒಂದು ಎಲ್ಲ ಗೊಂದಲಗಳನ್ನು ಪರಿಹರಿಸಿ ಅಂತ ಹೇಳ್ಬಿಟ್ಟು ನಾವು ಕೂಡ ಒಂದು ಮುಷ್ಕರವನ್ನು ಕೈಗೊಳ್ತಾ ಇದ್ದೀವಿ. ಯಾಕಂದರೆ ನಮಗೂ ಕೂಡ ಸಾಕಷ್ಟು ಒಂದು ಭಯಭೀತರಾಗಿದ್ವಿ. ಜನ ಡೈಲಿ ಬಂದ್ಬಿಟ್ಟು ನಮ್ಮನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಈ ಒಂದು ಗೊಂದಲವನ್ನು ಪರಿಹರಿಸಿ ಅಂತ ಹೇಳ್ಬಿಟ್ಟು ನಾವು ಕೂಡ ಮುಷ್ಕರವನ್ನು ಕೈಗೊಳ್ತಾ ಇದ್ದೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಅರವಿಂದ್, ಎಸ್ ಸುನಿಲ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಹಾಗೆ ಸುಖಪಾಲ್, ತಮಗೂ ಕೂಡ ಧನ್ಯವಾದ. ಇಲ್ಲಿ ಒಂದು ಸೂಕ್ಷ್ಮ ಗಮನಿಸಬೇಕಾಗುತ್ತೆ. ಈ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದ ಜನ ಅವ್ರಿಗೆ ತಮ್ಮ ಅಕೌಂಟ್ನಲ್ಲಿ ಎಷ್ಟು ದುಡ್ಡಿದೆ ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಅವ್ರ ಅಕೌಂಟ್ನಲ್ಲಿ ಮಂತ್ ಎಂಡ್ನಲ್ಲಿ ಒಂದು 500 ರೂಪಾಯಿ ಇರುತ್ತೆ ಅನ್ಕೊಳ್ಳೋಣ. ಪೆಟ್ರೋಲ್ ಬಂಕ್ ಹೋಗ್ತಾರೆ, ಒಂದು 200 ರೂಪಾಯಿಗೆ ಪೆಟ್ರೋಲ್ ಹಾಕಿಸ್ಕೋತಾರೆ.
200 ಕಟ್ ಆಗಿದೆ, ಇನ್ನೂ ನನ್ನ ಅಕೌಂಟಲ್ಲಿ 300 ರೂಪಾಯಿ ಇದೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ 33 ರೂಪಾಯಿ ಕಟ್ ಆಗಿದೆ ಅಂತ ಗೊತ್ತಿಲ್ಲ. ಪಾಪ ಎಲ್ಲೋ ಹೋಗ್ತಾರೆ, ಒಂದು 300 ರೂಪಾಯಿಗೆ ಶಾಪ್ ಮಾಡ್ತಾರೆ, ಆವಾಗ ಕಾರ್ಡ್ ಸ್ವೈಪ್ ಮಾಡಿದಾಗ ಅಲ್ಲಿ ಅಮೌಂಟು ಡಿನಾಮಿನೇಷನ್ ಇಲ್ಲ ಅಂತ ಬರುತ್ತೆ, ಅಂದರೆ ಇನ್ಸಫಿಷಿಯೆಂಟ್ ಅಮೌಂಟ್ ಅಂತ ಬರುತ್ತೆ. ಯಾಕೆ ಅಂತ ನೋಡಿದಾಗ ಇಲ್ಲಿ 33 ರೂಪಾಯಿ ಸರ್ಚಾರ್ಜ್ ಕಟ್ ಆಗಿರುತ್ತೆ, ಅವ್ರಿಗೆ ಗೊತ್ತಿರಲ್ಲ. ಇಲ್ಲಿ ಬಡ ಜನಗಳು, ಮಧ್ಯಮ ವರ್ಗದ ಜನಗಳು ಮೋಸ ಹೋಗ್ತಾ ಇರೋದು ಇಲ್ಲಿ. ಸೊ ಹಾಗಾಗಿ ಆದಷ್ಟು ಬೇಗ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೇಂದ್ರ ಸರ್ಕಾರ, ಹಣಕಾಸು ಇಲಾಖೆ ಕೊಡಬೇಕು. ಆಗ ಮಾತ್ರ ಮೋದಿ ಅವರು ಕನಸು ಕಾಣ್ತಾ ಇರತಕ್ಕಂಥ ಡಿಜಿಟಲ್ ಇಂಡಿಯಾ ಅನ್ನೋಂಥ ಕನಸು ನನಸಾಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಈ ಡೆಬಿಟ್ ಕ್ರೆಡಿಟ್ ಕಾರ್ಡ್ಗಳನ್ನು ಬಿಸಾಕೋ ದಿನ ದೂರ ಇಲ್ಲ ಜನಗಳು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಬಾಂಬ್ ಸಿಡಿಸ್ತೀನಿ, ನಾನು ಮಾತಾಡಿದ್ರೆ ಭೂಕಂಪ ಆಗತ್ತೆ ಅಂತ ಇದ್ದಂಥ ಪಾರ್ಲಿಮೆಂಟೇ ನಡಗತ್ತೆ, ದೇಶ ಅಂತೂ ನಡಗಲೇಬೇಕು. ಅಲ್ಲೋಲಲ ಕಲ್ಲೋಲ ಆಗುತ್ತೆ ಅಂತಿದ್ದ ರಾಹುಲ್ ಗಾಂಧಿ ಇವತ್ತು ಬಾಂಬನ್ನು ಅವರ ಪ್ರಕಾರ ಸ್ಫೋಟಿಸಿದರು. ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಸಹರಾ ಹಾಗೂ ಬಿರ್ಲಾ ಕಂಪನಿಗಳಿಂದ 40.1 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ. 6 ತಿಂಗಳಲ್ಲಿ 9 ಬಾರಿ ಈ ಹಣ ಸಂದಾಯವಾಗಿದೆ ಅಂತ ರಾಹುಲ್ ಸಾರ್ವಜನಿಕ ಸಭೆಯಲ್ಲಿ ಆರೋಪವನ್ನು ಮಾಡಿದರು. ಇನ್ನು RBIನಿಂದ ದಿನಕ್ಕೊಂದು ರೂಲ್ಸ್, ದಿನಕ್ಕೊಂದು ಕಾಯ್ದೆ. ರಿಸರ್ವ್ ಬ್ಯಾಂಕ್ ವಿರುದ್ಧ ಸಿಡಿದೆದ್ರು ಬ್ಯಾಂಕ್ನ ಸಿಬ್ಬಂದಿ. ದೇಶಾದ್ಯಂತ 4 ದಿನ ಪ್ರತಿಭಟನೆಗೆ ಬ್ಯಾಂಕ್ ಸಿಬ್ಬಂದಿ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಡಿಸೆಂಬರ್ 28ರಂದು ಸಂಜೆ ಸಾಂಕೇತಿಕ ಪ್ರತಿಭಟನೆ, ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಡಿಸೆಂಬರ್ 29ರಂದು ಕಪ್ಪು ಪಟ್ಟಿ ಧರಿಸಿ ಕೆಲಸವನ್ನು ನಿರ್ವಹಿಸೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ.